ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ABC ಜ್ಯೂಸ್ ಅಂದರೆ ತುಂಬಾ ಪ್ರಸಿದ್ಧಿ ಆಗಿರುವಂತಹ ABC ಜ್ಯೂಸ್ ಅಂತಂದರೆ A ಫಾರ್ ಆ್ಯಪಲ್, B ಫಾರ್ ಬೀಟ್ರೂಟ್ ಆ್ಯಂಡ್ C ಫಾರ್ ಕ್ಯಾರೆಟ್, ಇದನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋಣ. ಇದಂತೂ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಈಗ ಮಕ್ಕಳಿಗೆ ತುಂಬ ಜ್ಞಾಪಕ ಶಕ್ತಿ ಕಡಿಮೆ ಅಂತ ಅಂತೀವೋ ಅಂಥ ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು. ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲನೂ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನಾವು ಜ್ಯೂಸ್ಗೆ ಹೇಗೆ ರುಬ್ಕೋತೀವೋ ಹಾಗೆಯೇ ಇದಕ್ಕೆ ಚೆನ್ನಾಗಿ ರುಬ್ಕೋಬೇಕು. ಫಸ್ಟು ನಾವು ಒಂದು ಸರಿ ಸೋಸ್ಕೋಬೇಕು. ಆ ನಂತರ ಮತ್ತೆ ಸ್ವಲ್ಪ ತರ್ತರಿಯಾಗಿರುತ್ತಲ್ಲ ಅದನ್ನು ಇನ್ನೊಂದು ಸರಿ ಹಾಕ್ಕೊಂಡು ನಾವು ರುಬ್ಕೊಂಡ್ರೆ ಜ್ಯೂಸು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಮಕ್ಕಳಿಗೆ ತುಂಬಾ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ಇಮ್ಯುನಿಟಿ ಪವರು ಕೂಡ ತುಂಬಾ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಈ ಮಳೆಗಾಲದ ಟೈಮ್ಗಳಲ್ಲಿ ಇಂಥ ಜ್ಯೂಸ್ ಅಂತೂ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಯಾಕೆಂದರೆ ಕಾಮನ್ನಾಗಿ ಮಕ್ಕಳಿಗೆ ಕೆಮ್ಮು, ಶೀತ ಈ ಥರ ಎಲ್ಲ ಆಗ್ತಾನೇ ಇರುತ್ತೆ. ಸೊ ನೀವು ವಾರದಲ್ಲಿ 1-2 ದಿನ ಈ ಥರ ಕೊಟ್ಟರೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹಾಗೆ ನೀವು ವಾರದಲ್ಲಿ 2 ದಿನ ಅಂತಲ್ಲ, ಸಾಧ್ಯ ಆದರೆ 2 ದಿನ 3 ದಿನ ಆ ಥರ ಕೊಡ್ಬೋದು. ಡೇ ಬೈ ಡೇ ಕೊಟ್ಟರು ಏನೂ ತೊಂದರೆ ಆಗೋದಿಲ್ಲ. ಬ್ಲಡ್ಡು ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಬಾಡಿಯಲ್ಲಿ. ಈಗ ನಾನು ಒಂದು ಸರಿ ರುಬ್ಬಿ ಅದನ್ನು ಸೋಸ್ಕೊಂಡೆ. ಆ ನಂತರ ಇನ್ನೊಂದು ಸ್ವಲ್ಪ ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇವಾಗ ಅದನ್ನು ಕೂಡ ಸೋಸ್ಕೊತಾ ಇದ್ದೀನಿ. ಇಷ್ಟೇ ಇದಕ್ಕೆ ಜ್ಯೂಸಿಗೆ ಮಾಡಬೇಕಾಗಿರೋದು. ಇದನ್ನು ನಾವು ಖಾಲಿ ಹೊಟ್ಟೆಲಿ ಸೇವಿಸಬೇಕು. ಅಂದರೆ ನೀವು ಬೆಳಿಗ್ಗೆ ಟಿಫನ್ ತಿನ್ನೋಕ್ಕೂ ಮುಂಚೆ ಬೇಕಾದ್ರೆ ಅರ್ಧ ಗಂಟೆ ಮುಂಚೆ ಕೊಡ್ಬೋದು. ಇಲ್ಲ ಅಂತ ಅಂದರೆ ನಿಮ್ಗೆ ಯಾವಾಗ ಹೊಟ್ಟೆ ಹಸಿವಾಗುತ್ತೋ ಆ ಟೈಮಲ್ಲಿ ನೀವು ಕೊಟ್ಟು ಆ ನಂತರ ಒಂದು ಅರ್ಧ ಗಂಟೆ ಬಿಟ್ಟು, ಅಂದರೆ ಜ್ಯೂಸ್ ಕುಡಿದ ನಂತರ ಅರ್ಧ ಗಂಟೆ ಹಾಗೆ ಬಿಡಬೇಕು. ಅದ್ರ ಮಧ್ಯದಲ್ಲಿ ನಾವೇನು ಸೇವಿಸಬಾರ್ದು. ಆ ನಂತರ ನಾವು ಇದು ಅರ್ಧ ಗಂಟೆ ಆದ ನಂತರ ಬೇಕಾದರೆ ನಾವು ಏನಾದರೂ ಫುಡ್ಡು ತಿನ್ಬೋದು. ಈಗ ಜ್ಯೂಸು ರೆಡಿಯಾಗಿದೆ. ಇದು ಗ್ಲಾಸ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬಂದು ನಾನು ಒಂದು ಚಿಟಿಕೆ ಉಪ್ಪು, 1 ಸ್ಪೂನು ಲೆಮನ್ನ ಸೇರಿಸ್ಕೋತೀನಿ. ಉಪ್ಪು ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲ ಬೇಡ ಅಂತ ಅನ್ನೋರಾದರೆ ನೀವು ಹಾಗೇ ಕುಡಿಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಂಬೆಹಣ್ಣು ಸೇರಿಸೋದ್ರಿಂದ ಸಿಟ್ರಿಕ್ ಅಂಶ ಜಾಸ್ತಿ ಇರೋದ್ರಿಂದ ಸೊ ನಮಗದು ಕೂಡ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣು ಎರಡೂ ಸೇರಿಸಿ ನಾನು ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡಿ. ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ನಾವು ಬೇರೆ ಜ್ಯೂಸ್ ಕುಡಿಯೋದಕ್ಕಿಂತ ಇದು ಬೆಸ್ಟ್ ಅಂತಲೇ ನಾನು ಹೇಳ್ಬೋದು. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.